ಮಳೆಗಾಲ ಬಂತು ಅಂದರೆ ಹೆಂಗೆ ಘಾಟ್ ಸೆಕ್ಷನ್ ಬೇಜಾನ್ ನೀರು ಬರ್ತವೆ. ಎಲ್ಲ ಬೆಟ್ಟದ ಮೇಲಿಂದ ಬರೋ ನೀರುಗಳು. ಬನ್ನಿ ಇನ್ನು ಮುಂದೆ. ಗೋವಾ ರೀಚ್ ಆಗಿದ್ದೀನಿ, ಗೋವಾ ಒಳಗೆ ಇದ್ದೀನಿ. ನೋಡಿ ಇದು ಬ್ರಿಡ್ಜು, ಸೇತುವೆ ಬ್ರಿಡ್ಜು, ಹೊಳೆ ಬ್ರಿಡ್ಜು, ದೊಡ್ಡ ಬ್ರಿಡ್ಜು. ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದವನು ಬಂಕಾಪುರ ಟೋಲಲ್ಲಿ ತಂದು ನಿಲ್ಲಿಸಿದ್ದೀನಿ. 352 ಕಿಲೋಮೀಟ್ರು 6 ಅವರಿಗೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಕಿಶೋರ್. ಸದ್ಯಕ್ಕೆ ಮನೆ ಹತ್ರ ಇದ್ದೀನಿ. ಲೋಡ್ ಬಂತು. ಎಲ್ಲಿಗೆ ಲೋಡು ಅಂದರೆ ಗೋವಾಗೆ ಪ್ಯಾನಲ್ ಬೋಟ್ ಲೋಡು. ಈಗ ತುಂಬ ಕೆಲಸಗಳಿದ್ದಾವೆ. ಏನು ಕೆಲಸಪ್ಪ ಅಂದರೆ ಇದೇನು ಟಾಪ್ ಹಾಕಿದ್ದೀನಿ. ಟಾಪ್ ಎಲ್ಲನೂ ತೆಗಿಬೇಕು. ಟಾಪ್ ತೆಗೆದ್ರೇ ಪ್ಯಾನಲ್ ಬೋಟ್ ಲೋಡ್ ಆಗೋದು. ಮಳೆ ಇತ್ತು ಅಂದ್ಬಿಟ್ಟು ಟಾಪ್ ಹಾಕ್ಕೊಂಡೆ. 2 ಟ್ರಿಪ್ ಓಡಿಸಿದ್ದು ಅಷ್ಟೇ. ತಿರ್ಗಾ ಟಾಪ್ ತೆಗಿಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ. ಟಾಪ್ ಎಲ್ಲನೂ ತಕ್ಕೊಬಿಟ್ಟು ಹೊರಡೋಣ. ಟಾಪೆಲ್ಲ ತೆಗೆದುಬಿಡ್ಸಿ. ಸದ್ಯಕ್ಕೆ ಅರ್ಜೆಂಟಲ್ಲಿ ಬರೀ ಟಾರ್ಪಲ್ ಮಾತ್ರ ತಗೊಂಡಿದ್ದೀನಿ. ಪೂರ್ತಿನ ಇನ್ನು ಹ್ಯಾಂಗಲ್ ಉಳಿದಿದೆ. ಹ್ಯಾಂಗಲ್ಲು ಅಲ್ಲೋಗ್ಬಿಟ್ಟು ತೆಗೋಣ ಅಂದ್ಬಿಟ್ಟು ತೆಗಿನಿಲ್ಲ. ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಟೈಮ್ ಎಷ್ಟಾಗೈತೆ ಅಂದರೆ ಸುಸ್ತಾಗೋಗ್ಬಿಡ್ತು. 4:05 ಆಯಿತು ಟೈಮು. 4 ಗಂಟೆ ನೋ ಎಂಟ್ರಿ. ಈಗ ನೋ ಎಂಟ್ರಿ ತಪ್ಪಿಸ್ಕೊಂಡು ಹೋಗ್ಬೇಕು. ಪೊಲೀಸರ ಕಡೆ ಹೋದರೆ ಯಾವುದೇ ಕಾರಣಕ್ಕೂ ಗಾಡಿ ಬಿಡೋಲ್ಲ. ಈ ಕಡೆ ಸೀದಾ ರಿಂಗ್ ರೋಡಲ್ಲಿ ಹೋಗ್ಬೇಕೀಗ. ರಾಜರಾಜೇಶ್ವರಿ ನಗರ, ಅಲ್ಲಿಂದ ನಾಯಂಡಳ್ಳಿ ಲೆಫ್ಟ್ ತಗೊಂಡ್ರೆ ಸೀದಾ ರಾಜ್ಕುಮಾರ್ ಸಮಾಧಿಯಲ್ಲಿ ಲೆಫ್ಟ್ ತಗೊಂಡ್ರೆ ಒಳಗಡೆ ಹೋಗ್ಬೋದು. ಬನ್ನಿ ರೋಡ್ ತೋರಿಸ್ತೀನಿ. ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತು. ಒಬ್ಬನೇ ಹಗ್ಗ ಬಿಚ್ಚಿ ಸುತ್ತಿ ಟಾರ್ಪಲ್ಲೆಲ್ಲ ಮಡ್ಚೋ ಹೊತ್ತಿಗೆ ಎತ್ತು ಹಾಕ್ಬೇಕಲ್ಲ, ಒಳಗೆ ಸುಸ್ತಾಗೋಯ್ತು. ಮಳೆ ಬರ್ತೈತೆ, ಆದರೂ ಏನು ಮಾಡೋಂಗಿಲ್ಲ. ಟಾಪ್ ತೆಗಿಲೇಬೇಕು ಟ್ರೈನಲ್ಲಿ ಲೋಡ್ ಮಾಡೋದ್ರಿಂದ. ಬನ್ನಿ ಸೀದಾ ಹೋಗ್ಬಿಟ್ಟು ಲೋಡೆಲ್ಲ ಮಾಡಿಸ್ಕೊಳ್ಳೋಣ. ಅರ್ಧ ಗಾಡಿ ಲೋಡ್ ಆಯಿತು ಗುರು. ನೋಡಿ ಇನ್ನೂ ಇಷ್ಟ ಬೇಜಾನ್ ಪ್ಯಾನಲ್ ಇದ್ದಾವೆ. ಇದೆಲ್ಲ ಆಲ್ಮೋಸ್ಟ್ ಗೋವಾ ಚೆನ್ನೈಗೆ ಲೋಡ್ ಆಗೋದು. ಒಟ್ಟಿಗೆ 8 ಪ್ಯಾನಲ್ ಅಂತೆ. ಇವಾಗ 5 ಪ್ಯಾನಲ್ ಇಟ್ಟಿದ್ದಾರೆ. 3 ಪ್ಯಾನಲ್ ಇಟ್ಟಿದ್ರೆ ಗೀತು ನೋಡಿ ಪ್ಯಾಕ್ ಆಗಿದ್ದಾವಲ್ಲ ಇವೇನೆ. 3 ಪ್ಯಾನಲ್ ಇಡಬೇಕಷ್ಟೇ. ರೋಡೆಲ್ಲ ಮಾಡ್ಕೊಂಡು ಟರ್ಪಲ್ಲೆಲ್ಲ ಹಾಕ್ಕೊಂಡು ಸೀದಾ ಬಂಕ್ ಹತ್ರ ಹೋಗ್ಬಿಟ್ಟು ಡೀಸೆಲ್ ಹಾಕಿಸ್ಕೊಳ್ಳೋಣ. ನೋಡೋಣ. ನೋಡಿ ನಮ್ಮ 3 ಪ್ಯಾನಲ್ ಇದ್ದಾವೆ. ಮಾಡಲಿ ಗುರು. ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದಾಯಿತು. ಫುಲ್ ಟ್ಯಾಂಕ್ ಹಿಡಿತು. 15,000 ಡೀಸೆಲ್ ಹಿಡಿತು. ಟ್ರಿಪ್ನ 0 ಮಾಡ್ತಾಯಿದ್ದೀನಿ. ಮೈಲೇಜ್ ಎಷ್ಟು ಬರುತ್ತೆ ನೋಡೋಣ ಅಂತ. ಎಲ್ಲಾಯಿತು ಟ್ರಿಪ್ ಅದು ಬಂತು. ಟ್ರಿಪ್ಗೆ 0 ಆಯಿತು. ನೀವು ಹೊರಡೋಣ. ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಹೋಗೋಣ. ಅಂದರೆ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಹೋಗೋಣ ಅನ್ನೋ ಮಾತೇ ಇಲ್ಲ. ನಾನ್ ಸ್ಟಾಪ್ ಓಡಿಸ್ಲೇಬೇಕು. ಸೀದಾ ಗೋವಾದಲ್ಲೇ ನಿಲ್ಸೋಣ. ಅದೆಲ್ಲ ಆಗಲ್ಲ. ಗೋವಾದಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಹುಬ್ಳಿ ಇಲ್ಲ ನೋಡ್ಬೇಕು. ಎಲ್ಲಿದೆ ಬರುತ್ತಲ್ಲ ಒಟ್ಟಿ ಇದೆ. ಎಲ್ಲೂ ಬರಲ್ಲ. ಯಾಕಂದರೆ ಟೈಮ್ ಬಂದ್ಬಿಟ್ಟು ಇವಾಗ 8:15 ಆಗಿದೆ. ಬೆಳಗ್ಗೆ 9 ಗಂಟೆ 9:30 ಹೊತ್ತಿಗೆ ಗೋವಾ ಹೋಗಿ ರೀಚ್ ಆಗಲೇಬೇಕು. ಯಾಕಂದರೆ ರಿಟರ್ನ್ ಲೋಡ್ ಆಲ್ರೆಡಿ ಒಪ್ಕೊಬಿಟ್ಟಿದ್ದೀನಿ. ಹೋಗಿ ನಾಳೆ ಖಾಲಿ ಮಾಡಿ ಎನಿ ಟೈಮ್ ಎನಿ ಕಾಸ್ಟ್ ನಾಳೆ ಲೋಡ್ ಮಾಡಲೇಬೇಕು. ಏನಂತಕ್ಕಪ್ಪ ಟ್ರಿಪ್ 0 ಮಾಡಿದೆ ಅಂದರೆ ಒಂದು ಮೈಲೇಜ್ ನೋಡೋಣ ಅಂತ, ಪ್ಲಸ್ ಇನ್ನೊಂದು ನಿಮಗೆ ಹೇಳಿದ್ದೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಪ್ರತಿಯೊಂದು ಟ್ರಿಪ್ ಜೊತೆ ನಿಮಗೆ ಡೀಟೇಲ್ಸ್ ಕೊಡಿಸ್ತೀನಿ. ಎಷ್ಟು ಡೀಸೆಲ್ ಕುಡಿಯುತ್ತೆ, ಟೋಲ್ ಎಷ್ಟಾಗುತ್ತೆ, ಮೈಲೇಜ್ ಎಷ್ಟು ಬರುತ್ತೆ, ಬಾಡಿಗೆ ಎಷ್ಟು, ಖರ್ಚು ಎಷ್ಟಾಯಿತು, ಎಷ್ಟು ಉಳಿತು ಎಲ್ಲನೂ ಹೇಳ್ತೀನಿ ಅಂತ ಹೇಳಿದ್ದೆ. ನಿಮಗೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದೆ. ಇವಾಗ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋ ಕಾರಣ 0 ಮಾಡ್ಕೊಂಡಿದ್ದೀನಿ. ಟೋಟಲ್ ಗಾಡಿ ಎಷ್ಟು ಓಡುತ್ತೆ 15 ದಿನಕ್ಕೆ ಲೆಕ್ಕ ಕೊಡ್ತೀನಿ. ಎಲ್ಲನೂ ಬಾಡಿಗೆ ಎಷ್ಟಾಯಿತು ಕಂಪ್ಲೀಟಾಗಿ ಎಲ್ಲನೂ ಬರೆದು ಒಟ್ಟಿಗೆ 15 ದಿನಕ್ಕೆ ನಿಮಗೆ ಲೆಕ್ಕ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ನಾನ್ ಸ್ಟಾಪ್ ಡ್ರೈವಿಂಗು ಸ್ಟಾರ್ಟ್ ಮಾಡೋಣ. 8:22 ಟೈಮು. 8:22ಕ್ಕೆ ಇವಾಗ ಮಾಧವರ ಹತ್ರ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ಟೈಮು ಬರೋಬ್ಬರಿ 2:15 ಆಯಿತು. ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ನಾನು ಇವಾಗ ಬಂಕಾಪುರ ಟೋಲ್ ಹತ್ರ ರೀಚ್ ಆಗಿದ್ದೀನಿ. ಹತ್ತತ್ರ ಏನೋ ಟೋಲ್ ಹತ್ರನೇ ಇದ್ದೀನಿ. 8:15 ಗಾಡಿ ಸ್ಟಾರ್ಟ್ ಮಾಡಿದ್ದು. ನೆಲಮಂಗಲದಲ್ಲಿ ಡೀಸೆಲ್ ಹಾಕಿಸ್ಕೊಂಡು, ನೆಲಮಂಗಲ ಮಾಧವರದಲ್ಲಿ 8:15 ಡೀಸೆಲ್ ಹಾಕಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಟೈಮ್ ಇವಾಗ 2:15. ಅಲ್ಲಿಗೆ 9:00, 10:00, 11:00, 12:00, 1:00, 2:30 6 ಅವರು ನಾನ್ ಸ್ಟಾಪು ಡ್ರೈವ್ ಮಾಡಿ ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ ಅಂದರೆ
351 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಎಲ್ಲೂ ನಿಲ್ಲಿಸೇ ಇಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಸರ್ತಿ ಬೆಲ್ಟ್ ಹೊಡೆದಿದ್ವಲ್ಲ, ಬೆಲ್ಟು ಟೈಯರೆಲ್ಲ ಚೆಕ್ ಮಾಡ್ಕೊಬಿಡೋಣ. ಹಂಗೆ ಮುಂದೆ ಟೀ ಸಿಗುತ್ತೆ, ಇಲ್ಲೇ ಒಂದು ಟೀ ಕುಡ್ಕೊಂಡು ಹೊರಟ್ಬಿಡೋಣ ಅಂದ್ಬಿಟ್ಟು ಗಾಡಿ ನಿಲ್ಸೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಲೆಫ್ಟಲ್ಲೇ ಟೀ ಅಂಗಡಿಗಳಿದ್ದಾವೆ, ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ತಿನ್ನೋಕ್ಕೇನಾದ್ರು ತಗೊಂಡು ಹೊರಡೋಣ. ನಿದ್ದೆ ಏನು ಬರ್ತಾಯಿಲ್ಲ, ನಿದ್ದೆ ಫುಲ್ಲು ಕಂಟ್ರೋಲ್ ಆಗವೆ. ಡಿಸೈಡ್ ಆಗಿಬಿಟ್ಟಿದ್ದೀನಿ ಗಾಡಿ ಓಡಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ರೆ ನಿದ್ದೆ ಅಷ್ಟು ಬರೋಲ್ಲ, ನಿದ್ದೆ ಕಂಟ್ರೋಲ್ ಆಗ್ತವೆ. ಅಲ್ಲ ಚಿಕ್ಕದಾಗ ಒಂದು ಟೀ ಅಂಗಡಿ ಐತೆ, ನೀವು ಹೋಗ್ಬಿಟ್ಟು ಒಂದು ಟೀಗೆ ಕುಡ್ಕೊಂಡು ತಿನ್ನೋಕ್ಕೇನಾದ್ರು ತಂದ್ಕೊಂಡು ಇಲ್ಲಿಂದ ಹೊರಟ್ರೆ ನೆಕ್ಸ್ಟು ಗೋವಾ ಬಾರ್ಡ್ರು, ಅಲ್ಲ ಕರ್ನಾಟಕ ಬಾರ್ಡ್ರು, ಅಲ್ಲಿ ಆಟಿ ಹೋಗಿ ದುಡ್ಡು ಕೊಟ್ಟರೆ ಅಲ್ಲಿಂದ ಸೀದಾ ನೆಕ್ಸ್ಟು ಗೋವಾ ಬಾರ್ಡ್ರೇ. ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದವನು ಬಂಕಾಪುರ ಟೋಲಲ್ಲಿ ತಂದು ನಿಲ್ಲಿಸಿದ್ದೀನಿ. 352 ಕಿಲೋಮೀಟ್ರು 6 ಅವರಿಗೆ ಕಂಪ್ಲೀಟ್ ಮಾಡಿದ್ದೀನಿ. ಹೋಗೊಂಡು ಟೀ ಕುಡ್ಕೊಂಡು ಚೆಕ್ ಅಂತ ಬರೋದು. ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯಗಳು. ನೈಟು ನಾನ್ ಸ್ಟಾಪ್ ಹೋಗೋಣ ಅಂದ್ಕೊಂಡು ನಾನ್ ಸ್ಟಾಪ್ ಬಂದೆ. ಎಲ್ಲಿವರೆಗೆ ನಾನ್ ಸ್ಟಾಪ್ ಬಂದೆ, ಬಂಕಾಪುರ ಗಂಟನೂ ನಾನ್ ಸ್ಟಾಪೇ ಬಂದೆ. ಅಲ್ಲಿಂದ ಹುಬ್ಳಿ ಎಲ್ಲ ದಾಡ್ಕೊಂಡು ಧಾರವಾಡ ಹತ್ರ ಬಂದೆ. ಧಾರವಾಡಲ್ಲಿ ಗೋವಾಗೆ ಹೋಗೋರಿಗೆ ಗೊತ್ತಿರುತ್ತೆ, ಒಂದು ಸಿಂಗಲ್ ರೋಡಲ್ಲಿ ಒಂದು ಟೋಲ್ ಸಿಗುತ್ತೆ, ಎಲ್ಲವಾರ ಟೋಲು. ಆ ಟೋಲ್ ಹತ್ರ ಬಂದು ನಿದ್ದೆ ತಡಿಯೋಕ್ಕಾಗದೆ ಸುಮ್ಮನೆ ಮಲ್ಕೊಬಿಟ್ಟೆ. 4:45 ಆಗಿತ್ತು ನಾನು ಮಲ್ಕೊಂಡಾಗ. ಎಬ್ಬಿ ನಿದ್ದೆ ಎಳೆದ್ಬಿಟ್ಟು ಆಗಲಿಲ್ಲ. ಅದಕ್ಕೆ 1 ಅವರ್ ಮಲ್ಗೋಣ ಅಂತ 4:30 ಮಲ್ಕೊಂಡ್ರೆ ಎದ್ದು ನೋಡಿದಾಗ ಟೈಮ್ 8 ಗಂಟೆ ಆಗ್ಬಿಟ್ಟೈತೆ. ಟೈಮ್ ಕರೆಕ್ಟಾಗಿ 8:10. ಇವಾಗ ಎದ್ಬಿಟ್ಟು ಹೊರಟಿದ್ದೀನಿ. 12 ಗಂಟೆ ಆಗೋಗ್ಬಿಡುತ್ತೆ ನಾನು ಹೋಗೋದಿಗೆ. ಗೋವಾಗೆ ಏನು ಮಾಡೋಂಗಿಲ್ಲ, ಹೋಗೋಣ. ಅಲ್ಲಿ ರಿಟರ್ನ್ ಲೋಡ್ ಬೇರೆ ಒಪ್ಕೊಂಡಿದ್ದೀನಿ. ಅದು ಲೋಡ್ ಆಗ ಸಂಜೆ ಮೇಲೇ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ಆರಾಮಾಗಿ ನಿಧಾನಕ್ಕೆ ಹೋಗ್ಬಿಟ್ಟು ಮುಂದೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಸೀದಾ ಹೊರಡೋಣ. ಏನೇ ಆಗಲಿ ನಿದ್ದೆ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿದ್ದೆ ಬಂದರೆ ದಯವಿಟ್ಟು ಸೈಡ್ಗೆ ಹಾಕಿ ಮಲ್ಕೊಬಿಡಿ. ನಿದ್ದೆ ಬಂದು ನಾವು ಮಲ್ಕೊಳ್ಳೋದ್ರಕ್ಕಿಂತ ಬೆಟರ್ ಆಪ್ಷನ್ ಬೇರೆ ಏನೂ ಇಲ್ಲ. ಹೋದ್ರೆ 1 ಅವರ್ 2 ಅವರ್ ಲೇಟಾಗಿ ಹೋಗ್ತೀವ, ತೊಂದರೆ ಇಲ್ಲ. ಲೇಟ್ ಆಗಲಿ, ಫಸ್ಟು ಸೇಫ್ಟಿ ಮುಖ್ಯ. ನೀವು ಹೋಗೋಣ ಆರಾಮಾಗಿ. ಸಿಂಗಲ್ ರೋಡಲ್ಲಿ ಬಿಸಿಲೇನು ಬರ್ತಾಯಿಲ್ಲ, ವೆದರ್ ಕೂಲಾಗೇ ಇದೆ. ಹೋಗೋಣ ಆರಾಮಾಗಿ. ಆಲ್ರೆಡಿ 10 ಗಂಟೆ ಆಯಿತು. ಎಲ್ಲಿದ್ದೀನಪ್ಪ ಅಂದರೆ ಎಕ್ಸಾಕ್ಟ್ ಇವಾಗ ರಾಮನಗರ ಸಿಟಿ ಒಳಗೆ ಇದ್ದೀನಿ. ಇದು ರಾಮನಗರ ಬಸ್ ಸ್ಟ್ಯಾಂಡು. ಟಿಫನ್ ಮಾಡೋಣ ಅಂತ ನಿಲ್ಲಿಸಿದೆ. ಹೋಗಿ ಟಿಫನ್ ಬಂದೆ. ಸೀದಾ ನಾನ್ ಸ್ಟಾಪ್ ಹೋಗ್ಬಿಡೋಣ ಅಂತ. ಟೈಮ್ 10 ಗಂಟೆ ಆಯ್ತಲ್ಲ, ಹೊಟ್ಟೆ ಸಿಗ್ತಾಯಿತ್ತು. ಅದಕ್ಕೆ ಹೋಗಿ ಒಂದು 3 ದೋಸೆ ತಿನ್ಕೊಂಡು ಶಿಸ್ತಾಗಿ ಬಂದಿದ್ದಾಯಿತು. ಇನ್ನು ಎಲ್ಲ ಸಿಂಗಲ್ ರೋಡೇ. ಇನ್ನು ಮುಂದೆ ಸ್ವಲ್ಪ ರೋಡ್ಗಳೆಲ್ಲ ಕಿತ್ತೋಗ್ಬಿಟ್ಟವೆ. ನೋಡ್ಕೊಂಡು ನಿಧಾನಕ್ಕೆ ಹೋಗೋಣ. ನಂಗೆ ಗೊತ್ತಿರೋನು ಹುಡ್ಕೊಬರ್ತಿದ್ದೀನಿ ಅಂದರೆ ಹಿಂದೆ ಅವನಿನ್ನೆಲ್ಲ ಅವನು ಗೊತ್ತಿಲ್ಲ, ಫೋನ್ ಮಾಡಬೇಕು. ಹೆಂಗೆ ಹೋದ್ರೆ ಒಂದು 12 ಗಂಟೆ ಹೊತ್ತಿಗೆ ರೀಚ್ ಆಗ್ತೀನಿ ಗೋವಾನ. ಹೋಗ್ಬಿಟ್ಟು ರೀಚ್ ಮಾಡಿಬಿಟ್ಟು ಬೇಗ ಖಾಲಿ ಮಾಡಿಬಿಟ್ಟು ರಿಟರ್ನ್ ಲೋಡ್ ಮಾಡ್ಕೊಳ್ಳೋಣ. ನಾಳೆ ಅಂತೂ ಬಂದು ಖಾಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇವತ್ತು ಲೋಡ್ ಆದರೆ ಅವ್ರು ಬಿಲ್ ಕೊಡೋದೆ ಮಧ್ಯರಾತ್ರಿ ಅಂತ ಲೋಡಿದು. ನೋಡೋಣ ಹೆಂಗಾಗ್ತದೆ ಅಂತ. ಈ ಗುಂಡಿ ಯಾವ ರೇಂಜಿಗೆ ಬಿದ್ದವೆ ಅಂದರೆ ಗಾಡಿ ಒಂದು ಕಡೆ ಅಲ್ಲಿಗೆ ಒಂದು ಕಡೆ ಕೇಳ್ತೈತೆ. ಆ ರೇಂಜಿಗೆ ಗುಂಡಿಗಳು ಬಿದ್ದವೆ. ಇದು ಯಾವ ಕಾಲಕ್ಕೆ ರೆಡಿ ಮಾಡ್ತಾರೋ ಗೋವಾ ರೋಡು ನಿಜವಾಗ್ಲೂ ಗೊತ್ತಿಲ್ಲ. ಅವರು ಬೇಜಾರಾಗ್ಬಿಡ್ತದೆ. ಅಲ್ಲಿಂದ ಬರೋದು ಹಿಂಸೆ ಅನ್ಸಕ್ಕಲ್ಲ. ಈ ರಾಮನಗರ ಬಿಟ್ಟು ಮುಂದೆ ಬಂದರೆ ಲೈಟಿಗೆ ಒಂದು ಶಿಮ್ಲಾ ಡಾಬಾ ಅಂತ ಸಿಗ್ತದೆ. ಶಿಮ್ಲಾ ಹೋಟ್ಲು ಬಿಟ್ಟು ಮುಂದಕ್ಕೆ ಬಂದರೆ ಈ ಥರ ಐತೆ ಅವಸ್ಥೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಆ ಕಡೆ ಮೇಲ್ಗಡೆಯಿಂದ ಬಂದೆ, ಕೆಳಗಡೆ ಇವತ್ತು ಕತ್ತಲೆ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ನೋಡಿ ಕೆಳಗಡೆ ಇಲ್ಲಿ ಸಿಮೆಂಟ್ ಹಾಕಿದ್ದಾರೆ, ರೋಡ್ ಮಾಡ್ತಾ ಇದ್ದಾರೆ. ಬಟ್ ಅದು ಮಳೆ ಬಂದರೆ ಮೇ ಬಿ ನೀರು ನಿಲ್ಲುತ್ತೆ ಅನಿಸುತ್ತೆ. ಅದು ಏನು ಕತೆ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಮೇಲ್ಗಡೆಯಿಂದ ಹತ್ಕೊಂಡು ನಾವು ಹೋಗ್ಬೇಕು. ಇಲ್ಲಿ ಹೋಗಿ ಇಲ್ಲಿ ಹತ್ತಿ ತಿರ್ಗಾ ಮತ್ತೆ ವಾಪಸ್ಸಂಗೆ ಕಿಳಿಕಿಳಿದು ನೋಡಿ. ಆ ಕಡೆ ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಬಟ್ ನಾವು ಓಪನಿಂಗ್ ಮಾಡಿಲ್ಲ. ಮಳೆಗಾಲ ಫುಲ್ಲು ಕಂಪ್ಲೀಟಾಗಿ ಸ್ಟಾರ್ಟ್ ಆಗೋತ್ತಿಗೆ ಓಪನ್ ಆದರೆ ಬೆಟರು. ಇಲ್ಲ ಅಂದರೆ ಈ ವರ್ಷ ಈ ರೋಡ್ನ ಬ್ಲಾಕ್ ಮಾಡ್ತಾರೆ. ವರ್ಷ ಮಳೆಗಾಲದಲ್ಲಿ ರೋಡ್ ಬ್ಲಾಕೇನೆ. ಎಲ್ಲ ಟೈಮಲ್ಲೂ ಕಾರವಾರದ ಮೇಲೆ ಓಡಾಡ್ತೀವಿ. ನೋಡಿ ಗುಂಡಿಗಳನ್ನ. ಅಯ್ಯೋ ಅಪ್ಪ, ಮೇನ್ ರೋಡ್ ಇದು. ಧಾರವಾಡ ಟು ಪಣಜಿ ಮೇನ್ ರೋಡ್. ನ್ಯಾಷನಲ್ ಹೈವೇ ಲೆಕ್ಕಾಚಾರಕ್ಕೆ ಯಾವ ಥರ ಐತೆ. ಇದಕ್ಕೆ ಈ ರೋಡಿಗೆ 85 ರೂಪಾಯಿ ಟೋಲ್ ಬೇರೆ. ಸರಿ, ಈ ರೋಡಿಗಿಲ್ಲ, ಹಿಂದಕ್ಕೆ ಲಾಸ್ಟ್ ಆಯಿತು ಕರೆಕ್ಟ್ ಟೋಲ್. ರಾಮನಗರಕ್ಕೆ ಲಾಸ್ಟ್ ಆಗುತ್ತೆ. ಆ ರೋಡ್ ಚೆನ್ನಾಗಿದೆ, ಈ ಕಡೆಗೆ ಏನು ಟೋಲ್ ಇಲ್ಲ. ಮತ್ತು ಗೊಂಡಿಗಳಂತೂ ಸೈತಾನ್ ಸೆರ್ರಿ ಬಿದ್ದಿದ್ದಾವೆ. ಅದು ಗೊತ್ತಿರೋರ ಗಾಡಿನೇ, ಅದು ಗೋವಾಗೆ ಬರ್ತಾಯಿದೆ ನೋಡಿ. ಇಲ್ಲಿ ಅದು ನೈಟ್ ಹೊತ್ತು ನೀಟಾಗಿ ಕಾಣಿಸಿರಲ್ಲ, ಇವಾಗ ಡೇ ಹೊತ್ತು ನೋಡಿ. ಇದೇ ಕೆಸರು ಇದರಲ್ಲಿ ಅಧ್ವಾನದಲ್ಲಿ ಆ ಕಡೆಯಿಂದ ಬರಬೇಕು, ಒತ್ತಿಸ್ಬೇಕು ಮೇಲೆ.
ಎಷ್ಟು ಹಿಂಸೆ ಆಯ್ತದೆ ಗೊತ್ತಾ ಈ ರೋಡ್ಗಳನ್ನೆಲ್ಲ ಅದು ಯಾವ ಕಾಲಕ್ಕೆ ರೆಡಿ ಮಾಡ್ತಾರಪ್ಪ. ರೋಡ್ಗಳು ರೆಡಿ ಆದರೆ ಗಾಡಿ ಓಡ್ಸೋಕೆ ಒಂಥರ ನೆಮ್ಮದಿ ಅನ್ಸುತ್ತೆ ನೋಡಿ. ಕಮ್ಮಿ ಬಿದ್ದಿಲ್ಲ ಗುಂಡಿಗಳು, ಪೇಪರ್ ಇರೋದ್ರಿಂದ ಕರೆಕ್ಟಾಗಿ ಅಲ್ಲೇ ಬ್ಲಾಕ್ ಆಯ್ತೈತಿ ನೋಡಿ. ಗಾಡಿ ಹೆಂಗೆ ಮಲಗಿ ಬಿದ್ದಿಲ್ಲ ನೋಡಿ, ಎಲ್ಲ ಹಾಗದ ತೆಗೆದಾಕ್ಬಿಟ್ಟವ್ರೆ. ಈ ಕಡೆನೇ ರೋಡ್ ಮಾಡ್ತಿರೋದು, ಇಲ್ಲೇ ಡಬಲ್ ರೋಡ್ ಮಾಡ್ತಾರೆ ಅನ್ಸುತ್ತೆ. ಹೋಗೋಕ್ಕೆ ಬರೋಕ್ಕೆ ಎರಡು ಕಡೆ ಇಲ್ಲೇ ಮಾಡ್ಬೋದು ನೋಡಿ. ಮಳೆ ಬಂದಿರೋದಕ್ಕಂತೂ ಗುಂಡಿ ಒಳಗೆಲ್ಲ ನೀರು ನಿಂತು ಕೆಸರು ಎದ್ಬಿಟ್ಟೈತೆ. ಅದಲ್ಲಿ ಮಳೆ ಸ್ಟಾರ್ಟ್ ಆಗಿರೋ ಕಾರಣ ತುಂಬ ವಾಟರ್ ಫಾಲ್ಸ್ಗಳು ಕಣ್ಣಿಗೆ ಕಾಣ್ತವೆ. ಬೇಜಾನು ಮೇಲ್ಗಡೆ ಒಂದೆರಡು, ಕೆಳಗಡೆ ಇಲ್ಲೊಂದು, ಇನ್ನು ಮುಂದೆ ಒಂದೆರಡು ಕಾಣ್ತವೆ. ಮಳೆಗಾಲ ಬತ್ತು ಅಂದರೆ ಹೆಂಗೆ ಘಾಟ್ ಸೆಕ್ಷನ್ ಬೇಜಾನ್ ನೀರು ಬರ್ತವೆ. ಎಲ್ಲ ಬೆಟ್ಟದ ಮೇಲಿಂದ ಬರೋ ನೀರುಗಳು. ಬನ್ನಿ ಇನ್ನು ಮುಂದೆ ಇದೆ ತೋರಿಸ್ತೀನಿ. ಎಲ್ಲ ಫುಲ್ಲು ಫಾಗಿ ಆಗಿದೆ ಘಾಟೆಲ್ಲ, ಮಳೆ ಟೈಮ್ ಅಲ್ವಾ, ಹಾಗಾಗಿ ಲೆಫ್ಟ್ ಸೈಡ ಫುಲ್ಲು ಪಾತಾಳ ಇದೆ, ಕೆಳಗಡೆ ಎಲ್ಲ ಫುಲ್ಲು ಫಾಗಿನೇ, ಫುಲ್ಲು ಫಾಗ್ ತುಂಬ್ಕೊಬಿಟ್ಟೈತೆ. ಸಾಕಾದ ಕಾಣ್ತೈತೆ ಮಾತ್ರ ವ್ಯೂವು ನೋಡಿ. ಕಾಣ್ತಾ ಇಲ್ಲ ನೀಟಾಗಿ, ಕವರಪ್ ಆಗ್ತಾ ಇಲ್ಲ. ಗಾಡಿಗಳು ಹೆವಿ ಇದ್ದಾವೆ ಘಾಟಲ್ಲಿ ಇವತ್ತು. ಮೇಬಿ ನಾಳೆ ವೀಕೆಂಡ್ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ. ಮುಂದೆ ಒಂದು ವಾಟರ್ ಫಾಲ್ಸ್ ಇದೆ, ತೋರಿಸ್ತೀನಿ. ಇಲ್ಲೊಂದು ಮಿನಿ ವಾಟರ್ ಫಾಲ್ಸು ತುಂಬ ಇದೆ ಘಾಟಲ್ಲಿ. ಈ ಥರ ಗೋವಾ ಘಾಟಲ್ಲಿ ಬೇಜಾನ್ ಆಗ್ತವೆ. ಗೋವಾ ಘಾಟ್ಗಿಂತ ಚಾರ್ಮುಡಿ ಘಾಟು ಮಸ್ತ್ ಮಳೆಗಾಲದಲ್ಲಿ ಗಾಡಿ ಓಡ್ಸೋಕ್ಕೆ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ಮಂಗಳೂರು ಕಡೆಗೆ ಲೋಡ್ ಮಾಡಿದರೆ ಚಾರ್ಮುಡಿ ಘಾಟಲ್ಲೇ ಹೋಗ್ತೀನಿ. ದೂರ ಆದರೂ ಪರವಾಗಿಲ್ಲ, ಚಾರ್ಮುಡಿ ಘಾಟಲ್ಲಿ ಹೋಗೋದು ರಿಸ್ಕು. ರೋಡ್ ಸ್ವಲ್ಪ ಅಧ್ವಾನ ಆಗೋಗ್ಬಿಟ್ಟೈತೆ, ಆದ್ರೂ ಪರವಾಗಿಲ್ಲ. ನೆಕ್ಸ್ಟು ಲೋಡ್ ಆದರೆ ಮಂಗಳೂರು ಕಡೆಗೆ ಚಾರ್ಮುಡಿ ಘಾಟ್ ಮೇಲೇ ಹೋಗೋದು, ಅದಂತೂ ಫಿಕ್ಸು. ಗೋವಾ ರೀಚ್ ಆಗಿದ್ದೀನಿ, ಗೋವಾ ಒಳಗೆ ಇದ್ದೀನಿ ನೋಡಿ. ಇದು ಬ್ರಿಡ್ಜು, ಸೇತುವೆ ಬ್ರಿಡ್ಜು, ಹೊಳೆ ಬ್ರಿಡ್ಜು, ದೊಡ್ಡ ಬ್ರಿಡ್ಜು. ಗ್ಯಾಪ್ ನೋಡಿ ಹೆಂಗೆ ಕಾಣ್ತೈತೆ ಕೆಳಕ್ಕೆ ಮಾತ್ರ. ಎಷ್ಟು ಉದ್ದ ಇದೆ ಗೊತ್ತಾ ಬ್ರಿಡ್ಜು. ಅಲ್ಲಿಂದ ನೋಡಿ ಹಿಂಗೆ ಕಾಣುತ್ತಲ್ಲ, ಹತ್ತತ್ರ ಒಂದು 700-800 ಮೀಟ್ರ್ ಬ್ರಿಡ್ಜ್ ಐತೆ. ಮಧ್ಯದಲ್ಲೇ ಕಾಣ್ತಾ ಐತೆ ಕೆಳಗಡೆ ನೀರಿರೋದು, ಆ ಥರ ಐತೆ. ಏನು ಕತೆ ಏನು ಗೊತ್ತಿಲ್ಲ, ಯಾವ ಮುರ್ಕತ್ತದ ಗೊತ್ತಿಲ್ಲ. ಅದೇ ಬ್ರಿಡ್ಜ್ ಮೇಲೇ ಓಡಾಡ್ತಿದ್ದೀವಿ. ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಗೋವಾ ಕಡೆ ಆಲ್ರೆಡಿ ಎಲ್ಲ ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಗದ್ದೆ ನಾಟಿ ಜಾಸ್ತಿ ಮಾಡ್ತಾರೆ, ಭತ್ತ ಎಲ್ಲ ಜಾಸ್ತಿ ಬೆಳೀತಾರೆ. ಇಲ್ಲೇನೋ ಕೆಲಸ ಮಾಡ್ತಾವ್ರೇನೋ. ರೋಡ್ ಬೇರೆ ಜಾಮು. ಟೈಮು ಬರೋಬ್ಬರಿ 12 ಗಂಟೆ ಆಗೈತೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಇನ್ನೊಂದು 6 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಅನ್ಲೋಡಿಂಗ್ ಪಾಯಿಂಟಿಗೆ. ಹೋಗೋಣ ಅನ್ಲೋಡಿಂಗ್ ಪಾಯಿಂಟ್ ಹತ್ರ. ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗಿ ಗೇಟೆಲ್ಲ ಎಂಟ್ರಿ ಮಾಡಿಸಿ ಹಗ್ಗ ಸಮೇತ ಬಿಚ್ಚಾಕಾಗಿದೆ. ಇದೆ ಸಿಮೆಂಟ್ಸ್ ಗೇಟು. ಇಲ್ಲೇ ಎಂಟ್ರಿ ಆಗಬೇಕೀಗ. ಹೋಗಿ ಗಾಡಿ ಖಾಲಿ ಮಾಡ್ಸೋಣ. ಗಾಡಿ ಖಾಲಿ ಮಾಡಿಸಿ ರಿಟರ್ನ್ ಲೋಡಿಗೆ ಹೋಗ್ಬೇಕೀಗ. ಅರ್ಧ ಗಂಟೆಗೆಲ್ಲ ಖಾಲಿ ಮಾಡ್ಕೊತಾರೆ. 2 ಟಾರ್ಪಲ್ ಹಾಕಿದ್ದೀನಿ. 2 ಟಾರ್ಪಲ್ನು ತೆಗೆದು ಮಡ್ಚೋದೇ ದೊಡ್ಡ ತಲೆನೋವು ಅನ್ಕೊಳ್ಳಿ. ಇವಾಗ ಅದಾಗ್ಬಿಟ್ರೆ ನನ್ನ ಕೆಲಸನೇ ಮುಗೀತು. ಸೀದಾ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಲೋಡ್ ಮಾಡ್ಕೊಳ್ಳೋದೇನೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.